ಒಬ್ಬ 24 ವರ್ಷದ ವಿದ್ಯಾರ್ಥಿ, ದೊಡ್ಡ ಕನಸುಗಳಿದ್ದ ಹುಡುಗ. ಅವನನ್ನು ಬೀದಿಯಲ್ಲಿ ಕೊಲ್ಲಲಾಯಿತು. ಪೊಲೀಸರು ಹೇಳಿದರು ಇದು ಸಾಮಾನ್ಯ ಜಗಳ. ಆದರೆ ಕುಟುಂಬ ಹೇಳಿದ್ದು ಬೇರೆ. ಈ ವಿಡಿಯೋ ಅಂತ್ಯಕ್ಕೆ ನೀವು ಒಂದೇ ಪ್ರಶ್ನೆ ಕೇಳಿಕೊಳ್ಳುತ್ತೀರಾ: ಭಾರತದಲ್ಲಿ ಯಾರು ಸುರಕ್ಷಿತ? ಅವನೊಬ್ಬ ಮಗ, ಒಬ್ಬ ಸಹೋದರ ಮತ್ತು ದೊಡ್ಡ ಕನಸುಗಳನ್ನು ಹೊತ್ತಿದ್ದ ವಿದ್ಯಾರ್ಥಿ. ತನ್ನ ತವರಾದ ತ್ರಿಪುರಾದಿಂದ ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸಿ ಅವಕಾಶಗಳ ನಗರಕ್ಕೆ ಬಂದಿದ್ದ. ಒಂದು ಹೊಸ ಬದುಕನ್ನು ಕಟ್ಟಿಕೊಳ್ಳಬೇಕೆಂಬ ಹಂಬಲ. ಆದರೆ ಅವನ ಮೇಲೆ ದಾಳಿ ಮಾಡಿದವರ ಕಣ್ಣಿನಲ್ಲಿ ಅವನು ಅದೆಲ್ಲವೂ ಆಗಿರಲಿಲ್ಲ. ಅವನು ಕೇವಲ ಒಬ್ಬ ಹೊರಗಿನವನು. ಏಂಜೆಲ್ ಚೆಕ್ಮಾ ಎಂಬ ಯುವಕನ ಬದುಕು ಒಂದು ಕ್ರೂರ ರಾತ್ರಿಯಲ್ಲಿ ಅಂತ್ಯಗೊಂಡಿತು. ಆದರೆ ಅವನ ಸಾವು ಕೇವಲ ಒಂದು ಅಪಘಾತವಲ್ಲ, ಅದೊಂದು ಬೀದಿ ಜಗಳವೂ ಅಲ್ಲ. ಇಂದು ಅವನ ಹೆಸರು ಒಂದು ದೊಡ್ಡ ಬಿರುಗಾಳಿಯ ಕೇಂದ್ರಬಿಂದು. ಭಾರತವು ಇನ್ನು ಮುಂದೆ ಕಣ್ಣು ಮುಚ್ಚಿ ಕೂರಲಾಗದ ಒಂದು ಕಠೋರ ಸತ್ಯವನ್ನು ಈ ಘಟನೆ ಜಗಜ್ಜಾಹೀರು ಮಾಡುತ್ತಿದೆ: ದೇಶವನ್ನು ವ್ಯಾಪಿಸುತ್ತಿರುವ ದ್ವೇಷದ ಮಹಾಮಾರಿ ಮತ್ತು ಅದನ್ನು ಅಪರಾಧ ಎಂದು ಗುರುತಿಸಲು ಕಾನೂನಿನ ಪುಸ್ತಕಗಳಲ್ಲಿ ಜಾಗವಿಲ್ಲದ ಒಂದು ವ್ಯವಸ್ಥೆಯ ಕರಾಳ ಮುಖ. ಭಾಗ 1: ಏಂಜೆಲ್ ಚೆಕ್ಮಾ ಕಥೆ. ಅವನ ಹೆಸರು ಏಂಜೆಲ್ ಚೆಕ್ಮಾ. ಡೆಹ್ರಾಡೂನ್ನಲ್ಲಿ MBA ಓದುತ್ತಿದ್ದ 24 ವರ್ಷದ ಯುವಕ. ಪದವಿ ಮುಗಿಯಲು ಕೆಲವೇ ತಿಂಗಳುಗಳು ಬಾಕಿ ಇದ್ದವು. ಅವನು ಚೆಕ್ಮಾ ಸಮುದಾಯಕ್ಕೆ ಸೇರಿದವನು. ಈಶಾನ್ಯ ಭಾರತದ ಒಂದು ಬುಡಕಟ್ಟು ಮತ್ತು ಜನಾಂಗೀಯ ಅಲ್ಪಸಂಖ್ಯಾತ ಸಮುದಾಯ. ಆ ಭಾಗದ ಅದೆಷ್ಟೋ ಯುವಕರಂತೆ ಅವನು ಕೂಡ ತನ್ನ ಮನೆಯಿಂದ ದೂರ, ತನ್ನನ್ನು ಯಾವಾಗಲೂ ಅಪರಿಚಿತನಂತೆ ನೋಡುವ ಜಗತ್ತಿನಲ್ಲಿ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳಲು ಹೋರಾಡುತ್ತಿದ್ದ. ಡಿಸೆಂಬರ್ 9, 2025 ರ ಸಂಜೆ ಏಂಜೆಲ್ ಮತ್ತು ಅವನ ತಮ್ಮ ಮೈಕೆಲ್ ದಿನಸಿ ತರಲು ಹೊರಗೆ ಹೋಗಿದ್ದರು. ಅದು ಮತ್ತೊಂದು ಸಹಜ ರಾತ್ರಿಯಾಗಬೇಕಿತ್ತು, ಆದರೆ ಆಗಲಿಲ್ಲ. ಅವರ ದಾರಿಯನ್ನು ಕೆಲವರು ಅಡ್ಡಗಟ್ಟಿದರು. ಕುಟುಂಬದ ದೂರಿನ ಪ್ರಕಾರ ಆ ಗುಂಪು ಕುಡಿದ ಮತ್ತಿನಲ್ಲಿತ್ತು ಮತ್ತು ನಿಂದಿಸಲು ಶುರುಮಾಡಿತು. ವರದಿಗಳ ಪ್ರಕಾರ ಅವರು ಕಾಣುವ ರೀತಿಗಾಗಿ, ಅವರ ದೈಹಿಕ ನೋಟಕ್ಕಾಗಿ ಅವರನ್ನು ಗೇಲಿ ಮಾಡಲಾಯಿತು. ಅವರು ಈ ದೇಶದವರಲ್ಲ ಎಂದು ಅವರಿಗೆ ಹೇಳಲಾಯಿತು. ದಶಕಗಳಿಂದ ಈಶಾನ್ಯ ಭಾರತದ ಲಕ್ಷಾಂತರ ಜನರು ಸಹಿಸಿಕೊಂಡು ಬಂದಿರುವ ಚಿಂಕಿ, ಚೈನೀಸ್ ಮತ್ತು ಮೋಮೋ ನಂತಹ ಅವಮಾನಕರ ಜನಾಂಗೀಯ ನಿಂದನೆಗಳು ಆ ಕ್ಷಣದಲ್ಲಿ ಮಾರಣಾಂತಿಕ ರೂಪ ಪಡೆದವು. ದ್ವೇಷದ ಈ ಸುರಿಮಳೆಯನ್ನು ಎದುರಿಸಿದ ಏಂಜೆಲ್ ತನ್ನ ಘನತೆಗಾಗಿ ಎದ್ದು ನಿಂತನು. ನಂತರ ದೇಶಾದ್ಯಂತ ಪ್ರತಿಧ್ವನಿಸಿದ ಒಂದು ಹೇಳಿಕೆಯಲ್ಲಿ ಅವನು ತನ್ನ ಮೇಲೆ ಹಲ್ಲೆ ಮಾಡಿದವರಿಗೆ ಒಂದು ಸರಳ ಆದರೆ ಶಕ್ತಿಯುತ ಪ್ರಶ್ನೆಯನ್ನು ಕೇಳಿದನು: ನಾವು ಚೈನೀಸ್ ಅಲ್ಲ, ನಾವು ಭಾರತೀಯರು. ಅದನ್ನು ಸಾಬೀತುಪಡಿಸಲು ನಾವು ಯಾವ ಪ್ರಮಾಣಪತ್ರವನ್ನು ತೋರಿಸಬೇಕು? ಆದರೆ ಅವನ ಹಕ್ಕಿನ ಆ ಸರಳ ಪ್ರತಿಪಾದನೆಗೆ ಉತ್ತರವಾಗಿ ಸಿಕ್ಕಿದ್ದು ಹೇಳಲಾಗದಷ್ಟು ಕ್ರೌರ್ಯ. ಆರೋಪಗಳ ಪ್ರಕಾರ ಜನಾಂಗೀಯ ನಿಂದನೆಗಳ ನಂತರ ಚಾಕು ಮತ್ತು ರಾಡುಗಳಿಂದ ಅವರ ಮೇಲೆ ದಾಳಿ ನಡೆಯಿತು. ಮೈಕೆಲ್ನ ತಲೆಗೆ ಹೊಡೆಯಲಾಯಿತು. ಏಂಜೆಲ್ಗೆ ಹಲವು ಬಾರಿ ಚುಚ್ಚಲಾಯಿತು. ಅವನು ಸ್ಥಳದಲ್ಲೇ ಕುಸಿದು ಬಿದ್ದ. 2 ವಾರಗಳಿಗೂ ಹೆಚ್ಚು ಕಾಲ ಅವನು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡಿದ. ಅವನ ಕುಟುಂಬ ತ್ರಿಪುರಾದಿಂದ ಅವನ ಬಳಿಗೆ ಧಾವಿಸಿತು. ಡಿಸೆಂಬರ್ 26, 2025 ರಂದು ಅವನು ತನ್ನ ಗಾಯಗಳಿಗೆ ಸೋತು ಕೊನೆಯುಸಿರೆಳೆದನು. ನಾನೊಬ್ಬ ಭಾರತೀಯ ಎಂಬ ಅವನ ಮಾತುಗಳು ಅದೆಷ್ಟೋ ಜನರ ಜೀವನ ಪರ್ಯಂತದ ಹೋರಾಟವನ್ನು ಪ್ರತಿಧ್ವನಿಸುತ್ತಾ ಅವನ ಗುರುತಿನ ಒಂದು ಅಂತಿಮ ದುರಂತಮಯ ಘೋಷಣೆಯಾಗಿ ಉಳಿದುಹೋಯಿತು. ಭಾಗ 2: ಸತ್ಯಕ್ಕಾಗಿ ಹೋರಾಟ. 1 ಘಟನೆ, 2 ಕಥೆಗಳು. ಏಂಜೆಲ್ನ ಕುಟುಂಬ ಮತ್ತು ಆ ಘಟನೆಯ ಏಕೈಕ ಪ್ರತ್ಯಕ್ಷದರ್ಶಿ ಅವನ ಸಹೋದರನ ಪ್ರಕಾರ ಈ ದಾಳಿಗೆ ಕಾರಣ ಒಂದೇ: ಕ್ರೂರವಾದ ಜನಾಂಗೀಯ ನಿಂದನೆ. ಇದು ಸ್ಪಷ್ಟವಾಗಿ ದ್ವೇಷದ ಅಪರಾಧ ಎಂದು ಅವರು ದೃಢವಾಗಿ ಹೇಳುತ್ತಾರೆ. ಆದರೆ ಸ್ಥಳೀಯ ಪೊಲೀಸರು ಮುಂದಿಟ್ಟಿದ್ದು ಒಂದು ಸಂಪೂರ್ಣ ಭಿನ್ನವಾದ ಚಿತ್ರಣ. ಪ್ರಾಥಮಿಕ ತನಿಖೆಯಲ್ಲಿ ಜನಾಂಗೀಯ ದ್ವೇಷಕ್ಕೆ ಯಾವುದೇ ಪುರಾವೆ ಸಿಕ್ಕಿಲ್ಲ ಎಂದು ಹಿರಿಯ ಅಧಿಕಾರಿಯೊಬ್ಬರು ಹೇಳಿದರು. ಆರೋಪಿಗಳು ತಮ್ಮಲ್ಲೇ ತಮಾಷೆಗಾಗಿ ಆ ಮಾತುಗಳನ್ನು ಆಡಿಕೊಂಡಿರಬಹುದು, ಅದು ಸಹೋದರರನ್ನು ಉದ್ದೇಶಿಸಿರಲಿಲ್ಲ ಎಂದು ಸೂಚಿಸಿದರು. ಅವರು ಇದನ್ನು ತಪ್ಪು ತಿಳುವಳಿಕೆ ಮತ್ತು ಘರ್ಷಣೆ ಎಂದು ಕರೆದರು. ಆರೋಪಿಗಳಲ್ಲಿ ಕೆಲವರು ನೇಪಾಳ ಅಥವಾ ಈಶಾನ್ಯ ಮೂಲದವರಾಗಿರುವುದರಿಂದ ಜನಾಂಗೀಯ ಉದ್ದೇಶದ ಸಾಧ್ಯತೆ ಕಡಿಮೆ ಎಂಬುದು ಅವರ ತರ್ಕವಾಗಿತ್ತು. ಈ ವಿವರಣೆಯನ್ನು ಹೋರಾಟಗಾರರು ತಕ್ಷಣವೇ ಖಂಡಿಸಿದರು. ಇದು ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯ ಅಪಾಯಕಾರಿ ಮತ್ತು ಆಳವಿಲ್ಲದ ತಿಳುವಳಿಕೆಯನ್ನು ತೋರಿಸುತ್ತದೆ ಎಂದು ಅವರು ವಾದಿಸಿದರು. ಏಂಜೆಲ್ಗೆ ಏನಾಯಿತು ಎಂಬುದನ್ನು ಸರಿಯಾಗಿ ಹೆಸರಿಸುವ ಈ ಹೋರಾಟ ಕೇವಲ ಅವನ ಪ್ರಕರಣಕ್ಕೆ ಸೀಮಿತವಾಗಿಲ್ಲ. ಇದು ಒಂದು ವ್ಯವಸ್ಥಿತ ಸಮಸ್ಯೆಯ ಭಾಗ. 2014 ರಲ್ಲಿ ದೆಹಲಿಯಲ್ಲಿ ತನ್ನ ನೋಟಕ್ಕಾಗಿಯೇ ಗೇಲಿಗೊಳಗಾಗಿ ಹೊಡೆದು ಕೊಲ್ಲಲ್ಪಟ್ಟ ಅರುಣಾಚಲ ಪ್ರದೇಶದ 19 ವರ್ಷದ ವಿದ್ಯಾರ್ಥಿ ನಿಡೋತಾನಿಯಂನ ಕಥೆಯ ಭಯಾನಕ ಪ್ರತಿಧ್ವನಿ ಇದು. ಅವನ ಸಾವು ಈಶಾನ್ಯದ ಜನರ ಮೇಲಿನ ತಾರತಮ್ಯವನ್ನು ತನಿಖೆ ಮಾಡಲು ನೇಮಕಗೊಂಡ ಬೆಜ್ಬರುವ ಸಮಿತಿಯ ರಚನೆಗೆ ಕಾರಣವಾಗಿತ್ತು.
ಆ ಸಮಿತಿಯ ಸಂಶೋಧನೆಗಳು ಆಘಾತಕಾರಿಯಾಗಿದ್ದವು. ಭಾರತದ ಮೆಟ್ರೋ ನಗರಗಳಲ್ಲಿ ವಾಸಿಸುವ ಈಶಾನ್ಯ ಭಾಗದ 86% ಜನರು ಜನಾಂಗೀಯ ತಾರತಮ್ಯ ಮತ್ತು ಕಿರುಕುಳವನ್ನು ಎದುರಿಸಿದ್ದಾರೆ ಎಂದು ಅದು ಬಹಿರಂಗಪಡಿಸಿತು. ಆದರೆ 1 ದಶಕ ಕಳೆದರೂ ಈ ಹಿಂಸೆ ನಿಂತಿಲ್ಲ. ಇದು ಮುಂದುವರಿಯಲು ಒಂದು ಮೂಲಭೂತ ಕಾರಣವಿದೆ. ಭಾರತೀಯ ಕಾನೂನಿನಲ್ಲಿ ದ್ವೇಷದ ಅಪರಾಧ ಎಂಬ ಪದಕ್ಕೆ ಅಧಿಕೃತ ಸ್ಥಾನವೇ ಇಲ್ಲ. ಹೊಸ ಅಪರಾಧ ಸಂಹಿತೆಯಾದ ಭಾರತೀಯ ನ್ಯಾಯ ಸಂಹಿತ ಜನಾಂಗ ಅಥವಾ ಜಾತಿಯ ಆಧಾರದ ಮೇಲೆ ಗುಂಪು ಹತ್ಯೆಗೆ ಶಿಕ್ಷೆ ವಿಧಿಸಿದರೂ ಭಾರತದಲ್ಲಿ ಇನ್ನೂ ಒಂದು ಸ್ವತಂತ್ರ ಸಮಗ್ರ ದ್ವೇಷ ಅಪರಾಧ ಶಾಸನವಿಲ್ಲ. ಇದರರ್ಥ ಮಾರಣಾಂತಿಕವಲ್ಲದ ಹಲ್ಲೆಗಳಲ್ಲಿ ಜನಾಂಗೀಯ ಉದ್ದೇಶವನ್ನು ದಾಖಲಿಸಲು ಪೊಲೀಸರನ್ನು ಒತ್ತಾಯಿಸುವ ಯಾವುದೇ ನಿರ್ದಿಷ್ಟ ಕಾನೂನು ಇಲ್ಲ. ಇದರಿಂದಾಗಿ ಇಂತಹ ಘಟನೆಗಳನ್ನು ಸಾಮಾನ್ಯ ಹಲ್ಲೆಗಳೆಂದು ಪರಿಗಣಿಸಿ ದಾಳಿಯ ಹಿಂದಿನ ಯಾಕೆ ಎಂಬ ಪ್ರಶ್ನೆಯೇ ಅಳಿಸಿ ಹೋಗುತ್ತದೆ. ದ್ವೇಷದ ಉದ್ದೇಶವನ್ನು ಕಾನೂನುಬದ್ಧವಾಗಿ ಬದಿಗೆ ಸರಿಸಲಾಗುತ್ತದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಈ ಪ್ರಕರಣವನ್ನು ಸ್ವಯಂ ಪ್ರೇರಿತವಾಗಿ ಗಮನಕ್ಕೆ ತೆಗೆದುಕೊಂಡು ಉತ್ತರಾಖಂಡ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿ ವಿವರವಾದ ವರದಿಯನ್ನು ಕೇಳಿದೆ. ಭಾಗ 3 ಬದಲಾವಣೆಗಾಗಿ ಆಗ್ರಹ. ಏಂಜೆಲ್ ಚೆಕ್ಮಾನ ಸಾವು ಅಂತ್ಯವಾಗಿರಲಿಲ್ಲ, ಅದೊಂದು ಆರಂಭವಾಗಿತ್ತು. ಅದು ಪ್ರತಿಭಟನೆಯ ಕಿಡಿಯನ್ನು ಹೊತ್ತಿಸಿತು. ತ್ರಿಪುರಾದಿಂದ ಡೆಹ್ರಾಡೂನ್ವರೆಗೆ ದೇಶಾದ್ಯಂತ ಪ್ರತಿಭಟನೆಗಳು, ಕ್ಯಾಂಡಲ್ ಲೈಟ್ ಜಾಗರಣೆಗಳು ಮತ್ತು ತೀವ್ರವಾದ ಸಾಮಾಜಿಕ ಮಾಧ್ಯಮ ಅಭಿಯಾನಗಳು ನಡೆದವು. ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಸಮುದಾಯದ ಒಕ್ಕೂಟಗಳು ಒಂದೇ ಧ್ವನಿಯಲ್ಲಿ ಏಂಜೆಲ್ನ ಕೊಲೆಯನ್ನು ದ್ವೇಷದ ಅಪರಾಧವೆಂದೇ ಪರಿಗಣಿಸಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದವು. ಆದರೆ ಈ ಬಾರಿ ಆಕ್ರೋಶ ಕೇವಲ ಬೀದಿಗಳಿಗೆ ಸೀಮಿತವಾಗಲಿಲ್ಲ. ಅದು ದೇಶದ ಸರ್ವೋಚ್ಚ ನ್ಯಾಯಾಲಯದ ಕದ ತಟ್ಟಿತು. ವಕೀಲ ಅನೂಪ್ ಪ್ರಕಾಶ್ ಅವಸ್ಥಿ ಅವರು ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಸಲ್ಲಿಸಿದರು. ಈ ಅರ್ಜಿಯು ಏಂಜೆಲ್ನ ಪ್ರಕರಣವನ್ನು ಉದಾಹರಣೆಯಾಗಿ ಬಳಸಿ ದೇಶದ ಶಾಸಕಾಂಗ ವ್ಯವಸ್ಥೆಯ ದೊಡ್ಡ ಲೋಪವನ್ನು ಎತ್ತಿ ತೋರಿಸುತ್ತದೆ. ವಿದೇಶದಲ್ಲಿ ತನ್ನ ನಾಗರಿಕರ ಮೇಲಿನ ವರ್ಣಭೇದ ನೀತಿಯನ್ನು ಖಂಡಿಸುವ ಭಾರತ ಅದೇ ರೀತಿಯ ಜನಾಂಗೀಯ ದ್ವೇಷ ದೇಶದೊಳಗೆ ನಡೆದಾಗ ಮೌನ ವಹಿಸುತ್ತದೆ ಎಂದು ಅರ್ಜಿ ವಾದಿಸುತ್ತದೆ. ಈ PIL ಒಂದು ಪ್ರಬಲವಾದ ಬೇಡಿಕೆಯನ್ನು ಮುಂದಿಡುತ್ತದೆ. ಸಂಸತ್ತು ನಿರ್ದಿಷ್ಟ ದ್ವೇಷ ಅಪರಾಧ ಕಾನೂನನ್ನು ಜಾರಿಗೆ ತರುವವರೆಗೆ ಜನಾಂಗೀಯ ಪ್ರೇರಿತ ಹಿಂಸಾಚಾರವನ್ನು ಹೇಗೆ ತನಿಖೆ ಮಾಡಬೇಕು ಎಂಬುದರ ಕುರಿತು ರಾಷ್ಟ್ರವ್ಯಾಪಿ ಕಡ್ಡಾಯ ಮಾರ್ಗಸೂಚಿಗಳನ್ನು ರೂಪಿಸುವಂತೆ ಅದು ಸರ್ವೋಚ್ಚ ನ್ಯಾಯಾಲಯವನ್ನು ಕೇಳುತ್ತದೆ. ಹಾಗೆ ಮಾಡಲು ವಿಫಲವಾದರೆ ಅದು ಸಂವಿಧಾನ ಖಾತರಿಪಡಿಸಿದ ಸಮಾನತೆ, ಜೀವ ಮತ್ತು ಸ್ವಾತಂತ್ರ್ಯದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ ಎಂದು ಅದು ವಾದಿಸುತ್ತದೆ. ಈ ಕಾನೂನು ಹೋರಾಟ ಕೇವಲ ಏಂಜೆಲ್ಗಾಗಿ ಅಲ್ಲ, ಇದು ತಮ್ಮದೇ ದೇಶದಲ್ಲಿ ಹೊರಗಿನವರು ಎಂಬ ಭಾವನೆ ಹೊತ್ತ ಪ್ರತಿಯೊಬ್ಬ ವ್ಯಕ್ತಿಗಾಗಿ. ಇದು ವ್ಯವಸ್ಥೆಯು ಅವರನ್ನು ನೋಡುವಂತೆ, ಅವರ ಮಾತನ್ನು ಕೇಳುವಂತೆ ಮತ್ತು ಅವರನ್ನು ರಕ್ಷಿಸುವಂತೆ ಒತ್ತಾಯಿಸುವ ಹೋರಾಟವಾಗಿದೆ. ಬೇಡಿಕೆಗಳು ಸ್ಪಷ್ಟವಾಗಿವೆ. ದ್ವೇಷದ ಅಪರಾಧಗಳನ್ನು ಗುರುತಿಸುವ ಮೀಸಲಾದ ಕಾನೂನು, ಪೊಲೀಸರಿಗೆ ಸಂವೇದನಾಶೀಲ ತರಬೇತಿ ಮತ್ತು ಜನಾಂಗೀಯ ನಿಂದನೆಗಳನ್ನು ತಮಾಷೆ ಎಂದು ತಳ್ಳಿಹಾಕದ ನ್ಯಾಯ ವ್ಯವಸ್ಥೆ. ಏಂಜೆಲ್ ಚೆಕ್ಮಾನನ್ನು ಅವನು ಯಾರೆಂಬ ಕಾರಣಕ್ಕಾಗಿಯೇ ಕೊಲ್ಲಲಾಯಿತು. ಅವನ ಮುಖ, ಅವನ ಗುರುತು, ಅವನ ಮೇಲೆ ದಾಳಿ ಮಾಡಿದವರ ಕಣ್ಣಿನಲ್ಲಿ ಅವನನ್ನು ಭಿನ್ನವಾಗಿಸಿದ್ದೇ ಅವನ ಸಾವಿಗೆ ಕಾರಣವಾಯಿತು. ಲಕ್ಷಾಂತರ ಭಾರತೀಯರಿಗೆ ಅವರ ಗುರುತೇ ಅವರನ್ನು ಹೇಗೆ ಗುರಿಯಾಗಿಸಬಹುದು ಎಂಬುದಕ್ಕೆ ಅವನ ಕಥೆ ಒಂದು ವಿನಾಶಕಾರಿ ಜ್ಞಾಪನೆಯಾಗಿದೆ. ಏಂಜೆಲ್ಗೆ ನ್ಯಾಯಕ್ಕಾಗಿ ನಡೆಯುತ್ತಿರುವ ಈ ಹೋರಾಟ ರಾಷ್ಟ್ರದ ಆತ್ಮಸಾಕ್ಷಿಗಾಗಿ ನಡೆಯುತ್ತಿರುವ ಹೋರಾಟವಾಗಿದೆ. ಇದು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳುತ್ತದೆ. ಭಾರತದಲ್ಲಿ ಯಾರು ಸುರಕ್ಷಿತವಾಗಿರಲು ಸಾಧ್ಯ? ಯಾರನ್ನು ಪೂರ್ಣ ಭಾರತೀಯರೆಂದು ಪರಿಗಣಿಸಲಾಗುತ್ತದೆ? ಮತ್ತು ತಮ್ಮದೇ ದೇಶದಲ್ಲಿ ಭಾರತೀಯರೆಂದು ಸಾಬೀತುಪಡಿಸಲು ಇನ್ನು ಎಷ್ಟು ಜನರು ತಮ್ಮ ಪ್ರಾಣವನ್ನು ತೆರಬೇಕು? ಸರ್ವೋಚ್ಚ ನ್ಯಾಯಾಲಯದಲ್ಲಿರುವ ಅರ್ಜಿಯ ಫಲಿತಾಂಶ ಒಂದು ಮಹತ್ವದ ತಿರುವಾಗಬಹುದು. ಆದರೆ ಕಾನೂನಿನ ಬದಲಾವಣೆ ಪರಿಹಾರದ ಒಂದು ಭಾಗ ಮಾತ್ರ. ನಿಜವಾದ ಯುದ್ಧವು ಜನರ ಹೃದಯ ಮತ್ತು ಮನಸ್ಸುಗಳಲ್ಲಿ ಬೇರೂರಿರುವ ಪೂರ್ವಾಗ್ರಹದ ವಿರುದ್ಧ. ಈ ಯುದ್ಧದಲ್ಲಿ ನಮ್ಮ ಸಮಾಜದ ಅಹಿತಕರ ಸತ್ಯಗಳನ್ನು ನಾವೆಲ್ಲರೂ ಎದುರಿಸಲೇಬೇಕಾಗುತ್ತದೆ. ಈ ಹೋರಾಟದಲ್ಲಿ ನೀವು ಭಾಗಿಯಾಗಬಹುದು. ವಕೀಲ ಅನೂಪ್ ಪ್ರಕಾಶ್ ಅವಸ್ಥಿ ಅವರು ಸಲ್ಲಿಸಿರುವ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣದ ಬೆಳವಣಿಗೆಗಳನ್ನು ಗಮನಿಸಿ. ಅಖಿಲ ಭಾರತ ಚೆಕ್ಮಾ ವಿದ್ಯಾರ್ಥಿ ಒಕ್ಕೂಟ ಮತ್ತು ಇತರ ಮಾನವ ಹಕ್ಕುಗಳ ಗುಂಪುಗಳಂತಹ ಸಂಸ್ಥೆಗಳನ್ನು ಬೆಂಬಲಿಸಿ. ಈ ಕಥೆಯನ್ನು ಹಂಚಿಕೊಳ್ಳಿ. ಈ ಮೌನವನ್ನು ಮುರಿಯಿರಿ. ಇದೊಂದು ಪ್ರತ್ಯೇಕ ಘಟನೆ ಎಂದು ತಳ್ಳಿಹಾಕುವುದು ಸುಲಭ. ಆದರೆ ಏಂಜೆಲ್ ಚೆಕ್ಮಾನ ಕಥೆ ಮತ್ತು ಅವನಂತಹ ಅಸಂಖ್ಯಾತ ಇತರರ ಕಥೆಗಳು ಇದು ಹಾಗಲ್ಲ ಎಂದು ಸಾಬೀತುಪಡಿಸುತ್ತವೆ. ಇದೊಂದು ರಾಷ್ಟ್ರೀಯ ಬಿಕ್ಕಟ್ಟು. ಇದನ್ನು ನಾವು ಇನ್ನು ಮುಂದೆ ನಿರ್ಲಕ್ಷಿಸಲು ಸಾಧ್ಯವಿಲ್ಲ.